ನೀರಾವರಿ ಇಲಾಖೆಯಲ್ಲಿ ನಡೆದಿರುವಂತಹ ಅವ್ಯವಹಾರ ತನಿಖೆಗೆ ಆಗ್ರಹಿಸಿ ಯುಗಾದಿ ನಂತರ ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಪಿಟಿಷನ್ ಸಲ್ಲಿಸಲಾಗುತ್ತೆ ಅಂತ ಹೇಳಿ ರೈತ ಸೇನಾ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರಾದ ವೀರೇಶ್ ಸೊಬ್ಬರದ ಮಠ ಹೇಳಿದರು. ಧಾರವಾಡ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು, ಕಾಮಗಾರಿಯ ಉದ್ದೇಶ ಕಟ್ಟಕಡೆಯ ರೈತರ ಜಮೀನಿಗೂ ಕೂಡ ನೀರನ್ನ ಒದಗಿಸುವುದಾಗಿತ್ತು. ಆದರೆ ರೈತರಿಗೆ ಸಮರ್ಪಕವಾಗಿ ನೀರು ಲಭಿಸ್ತಾ ಇಲ್ಲ, ಸರಿಯಾಗಿ ಕಾಮಗಾರಿಯನ್ನ ಮಾಡ್ತಾ ಇಲ್ಲ, ಅವೈಜ್ಞಾನಿಕ ಕಳಪೆ ಕಾಮಗಾರಿ ನಡೀತಿದೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಜಿಟಿ ಬಡಿಗೇರ, ಮುತ್ತು ಪಾಟೀಲ, ಮಲ್ಲಣ್ಣ ಅಲಿಕಾರ, ಶಿವ ಬಡಿಗೇರ ಉಪಸ್ಥಿತರಾಗಿದ್ದರು. ಇಸ್ವಿಯಲ್ಲಿ 2023ನೇ ಇಸ್ವಿಯಲ್ಲಿ ನಾವು ಇಲ್ಲೇನ ಕರ್ನಾಟಕ ನೀರಾವರಿ ಚೀಫ್ ಇಂಜಿನಿಯರ್ ಕಚೇರಿ ಮುಂದೆ 38 ದಿನ ಧರಣಿಯನ್ನು ಕುಂತಿದ್ದೇವೆ. ನಾವು 38 ಧರಣಿ ಕುಂತಂತ ಸಂದರ್ಭದಲ್ಲಿ ಅಧಿಕಾರಿಗಳ ಆಮಿಷಗಳು, ಅಧಿಕಾರಿಗಳ ಕಿರುಕುಳಗಳನ್ನ ಸಹಿಸಿಕೊಂಡು ರೈತರ ಹಿತಕ್ಕೆ ನಾವು ಕೊಡಬೇಕು, ನ್ಯಾಯ ಕೊಡಬೇಕು ಅನ್ನುವಂತ ತೀರ್ಮಾನವನ್ನು ಮಾಡಿಕೊಂಡು ನಾವು ಲೋಕಾಯುಕ್ತ ಇಲಾಖೆಗೆ ಈ ದೂರನ್ನು ದಾಖಲು ಮಾಡಿದ್ವಿ. ಈ ದೂರ ದಾಖಲಾದ ನಂತರ ಲೋಕಾಯುಕ್ತರಿಗೆ ಪ್ರತ್ಯುತ್ತರ ಕೊಟ್ಟು 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 ಸಾಕಾಗಿ ಹೋತು. ನಾವು ಎಲ್ಲಾ ದಾಖಲೆಗಳನ್ನು ಕೊಟ್ಟೇವಿ. ಕಳಪೆ ಕಾಮಗಾರಿ GPS ಫೋಟೋ ಕೊಟ್ಟೇವಿ, ಅವೈಜ್ಞಾನಿಕ ಮಾಡಿದರ ರಸ್ತೆಯ ಬಗ್ಗೆ ಕೊಟ್ಟೇವಿ, ಜಂಗಲ್ ಕಟಾವುದ್ ಮಾಡಿಲ್ಲ ಅದ್ರದ್ದು ಕೊಟ್ಟೇವಿ, ಕಾಂಟ್ರಾಕ್ಟರ್ ಏನ್ ಕೆಲಸ ಮಾಡ್ಯಾರ ನಾಮಫಲಕ ಹಾಕದೇ ಇರುವಂತ ಫೋಟೋಗಳನ್ನು ಎಲ್ಲವನ್ನು ಕೊಟ್ಟಿದ್ದೇವೆ. ಇಷ್ಟಾದ್ರೂ ಲೋಕಾಯುಕ್ತರಿಗೆ ಕೊಟ್ಟರು ಕೂಡ ಅಧಿಕಾರಿಗಳು ಏನ್ ಕೇಳ್ತಾರೆ, ಇದಕ್ಕೆ ಉತ್ತರ ಕೊಡಿ, ಇದಕ್ಕೆ ಉತ್ತರ ಕೊಡಿ, ಇದಕ್ಕೆ ಉತ್ತರ ಕೊಡಿ, ಇದಕ್ಕೆ ಉತ್ತರ ಕೊಡಿ, ಇವನ್ನೆಲ್ಲವನ್ನ ಕೊಟ್ಟುಕೊಂತ ನಾವು ಬಂದಿದ್ದೇವೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ದಿನಾಂಕ 2026 6ನೇ ತಿಂಗಳಲ್ಲಿ 17 17 17 17 18 19 3 ದಿನ ಲೋಕಾಯುಕ್ತರು ತನಿಖೆಗೆ ಬಂದ್ರು ಸರ್ ನಮ್ಮ ಹತ್ರ. ಆ ಲೋಕಾಯುಕ್ತರು 3 ದಿನ ಬಂದಾಗ ನಾವು ಕೇಳಿದ್ವಿ, ಸರ್ ಈ ಕಾಮಗಾರಿ ಮಾಡಿದ್ದು 3 ದಿನಕ್ಕೆ ತನಿಖೆ ಆಗೋದಿಲ್ಲ, ಕನಿಷ್ಠ ಇದಕ್ಕೊಂದು 10 ದಿನಾರ ಬೇಕು ತನಿಖೆ ಮಾಡ್ಲಿಕ್ಕೆ, ದಯವಿಟ್ಟು 3 ದಿನ ಆಗೋದಿಲ್ಲ, ಹೆಚ್ಚಿನ ಕಾಲಾವಕಾಶ ಕೊಡ್ಬೇಕಾಕೈತಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿವಿ. ಯೋಗೇಶ್ ಎಂ ಅಂತ ಹೇಳಿ ಅವ್ರು ಏನ್ ಹೇಳಿದ್ರು ನನಗೆ ಸರ್ಕಾರ ಮತ್ತು ಇಲಾಖೆ 3 ದಿನ ಹೇಳಿದೆ, 3 ದಿನದಾಗ ಎಷ್ಟು ತೋರಿಸ್ಬೇಕು ಅಷ್ಟು ತೋರಿಸ್ರಿ ಅಂದ್ರು. ನಾವು ಪತ್ರನೂ ಕೊಟ್ಟಿವಿ. 3 ದಿನದಲ್ಲಿ ಎಷ್ಟು ಸಾಧ್ಯಕೈತೆ ಅಷ್ಟು ತೋರಿಸಿದ್ವಿ. ಅವ್ರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ನೀರಾವರಿ ಅಧಿಕಾರಿಗಳು ಸರಿಯಾದ ಟೈಮ್ಕ ಬಂದು ಹಾಜರಾಗ್ಲಿಲ್ಲ. ಇದನ್ನೆಲ್ಲ ಗಮನಕ್ಕಿದೆ, ಅವ್ರಿಗೆ ಗಮನಕ್ಕಿದ್ರು. ತನಿಖೆ ಎಲ್ಲ ಕೂಡಲಿಂತ್ರ ಮೇನ್ ಇದೆ ತನಿಖೆ ಮಾಡ್ಕೊಂತ ಬಂದ್ವಿ 3 ದಿನದಾಗ. ಇನ್ನೂ ಬಿಟ್ಟಿವಿ, ಇನ್ನೂ ಏನೇನ್ ಬಿಟ್ಟಿವಿ ನಾವು, ರಾಮದುರ್ಗ ಬಿಟ್ಟಿವಿ, ನರಗುಂದ ಬಿಟ್ಟಿವಿ, ಬದಾಮಿ ಬಿಟ್ಟಿವಿ. ಈ ಭಾಗದೊಳಗೆ ಅಷ್ಟ ಬ್ಯಾಟಿ ಮರಬ ಸ್ವಲ್ಪ ಪ್ರಮಾಣದೊಳಗೆ ಆಗಿದೆ. ಮತ್ತು ನಾವು ತಪ್ಪು ಮಾಡಿದಂತ ಕಾಮಗಳು ಎಲ್ಲವನ್ನು ಸ್ಪಷ್ಟವಾಗಿ ತೋರಿಸಿದ್ದೇವೆ ಲೋಕಾಯುಕ್ತ ಇಂಜಿನಿಯರ್ ಬಂದಾಗ. ಇವನ್ನೆಲ್ಲವನ್ನು ನೋಡಿ ಅವರು ನಮ್ಗೆ ಏನ್ ಹೇಳಿದ್ರು ಅಂದ್ರ, ನೀವೇನಾದ್ರೂ ಈ ಅಧಿಕಾರಿ ಜೊತೆಗೆ ನೀವು ಹೊಂದ್ಕೊಂತೀರನ, ಹೊಂದಿಕೊಂಡ್ರೆ ಬೇರೆ ರಿಪೋರ್ಟ್ ಕೇಳ್ರಿ, ಬಹಳ ಸ್ಪಷ್ಟವಾಗಿತ್ತು. ಹೊಂದಿಕೊಂಡ್ರೆ ಬೇರೆ ರಿಪೋರ್ಟ್ ಮಾಡ್ಬೇಕಾಕೈತಿ, ನ್ಯಾಯನ ಬೇಕಂದ್ರೆ ಬೇರೆ ರಿಪೋರ್ಟ್ ಮಾಡ್ಬೇಕೈತಿ, ಏನ್ ಅನ್ನೋದು ನನಗೆ ಸ್ಪಷ್ಟವಾಗಿ ಹೇಳ್ರಿ ಅಂತ ಹೇಳಿ ನಾನು ನಮ್ಮ ಮಲ್ಲಣ್ಣ ಗುರುರಾಯನಗೌಡ ಇದ್ದಾಗ ಹೇಳಿದ್ರು. ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಅವ್ರಿಗೆ, ಕಂಪಲ್ಸರಿ ನ್ಯಾಯ ಸಿಗಬೇಕು ನಮ್ಗ, ನೀವು ಪಾರದರ್ಶಕವಾಗಿ ತನಿಖೆ ಮಾಡಬೇಕು, ಇದರಲ್ಲಿ ಯಾವುದೇ ಮುಲಾಜಿಲ್ಲ, ನೀವು ಯಾರ್ದು ತಿನ್ನಾಕ್ ಹೋಗ್ಬೇಡ್ರಿ, ನಮ್ದು ತಿನ್ನಾಕ್ ಹೋಗ್ಬೇಡ್ರಿ, ನಿಮ್ ಸ್ವಂತ ದುಡ್ಡಿನ ಮೇಲೆ ನೀವು ಬುತ್ತಿ ಕಟ್ಕೊಂಡು ಬಂದು ಇದನ್ನ ತನಿಖೆ ಮಾಡ್ರಿ, ನಾವು ನಮ್ಮ ಮನೆ ಒಳಗೆ ನಾವು ಕಟ್ಕೊಂಡ್ ಬರ್ತೀವಿ, ಯಾವ ಇಲಾಖೆದು ಒಂದು ಚಾ ಬೇಡ ನಮ್ಗ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ನಾವು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.